ಆನೇಕಲ್ ಪಟ್ಟಣದಲ್ಲಿರುವ ಸ್ನೇಹ ಭಾರತಿ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಮಹಿಳಾ ಘಟಕದ ರಾಜ್ಯ ನಾಯಕರಾದ ಶ್ರೀಮತಿ ನಿಶಾ ರೈರವರ ಮಗಳಾದ ಕುಮಾರಿ ಇವಾಂಕಾರವರ ಹುಟ್ಟುಹಬ್ಬದ ಅಂಗವಾಗಿ ಸ್ನೇಹ ಭಾರತಿ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಒಂದು ದಿನದ ಅನ್ನದಾಸೋಹವನ್ನು ಏರ್ಪಡಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರ ಜೊತೆಗೂಡಿ ಕುಮಾರಿ ಇವಾಂಕರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ನಾಗನಾಯಕನಹಳ್ಳಿ ಅಂಬರೀಶ್, ರವಿ ಕಿರಣ್ ರೆಡ್ಡಿ, ಹೇಮಂತ್, ನಾಗೇಶ್, ಸುಮಂತ್, ರೋಲಿಂಗ್ ವೈಟ್ಸ್ ಲೇಔಟ್ನ ನಿವಾಸಿಗಳು ಭಾಗವಹಿಸಿದ್ರು. ಹಾಗೂ ಮಹಿಳೆಯರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಿರುತ್ತಾರೆ. ದೇವರ ಅವರಿಗೂ ಅವರ ಕುಟುಂಬದವರಿಗೂ ಸ್ನೇಹಿತ ವೃಂದದವರಿಗೂ ದೇವರ ಆಯುರ ಆರೋಗ್ಯ ಈಶ್ವರ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಯುವಾಂಕರ್ ಅವರಿಗೆ ಶುಭಾಶಯಗಳು ಕೋರೋಣ. ಅವರ ಹುಟ್ಟುಹಬ್ಬ ಭಾಳ ಅದ್ಧೂರವಾಗಿ, ಹಾಗೆ ಬೆಳಗ್ಗೆಯಿಂದ ಆ ಆಶ್ರಮದಲ್ಲಿ ಒಂದು ದಿನ ಊಟದ ಕೊಟ್ಟು, ಹಾಗೆ ಒಂದಷ್ಟು ಅವರ ಫ್ಯಾಮಿಲಿ ಮಗಳಿಗೆ ಹುಟ್ಟುಹಬ್ಬನ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ, ಅವರು 100 ವರ್ಷ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಅಂಕ ಬರ್ತ್ಡೇಗೆ ಏನು ಬೆಳಗ್ಗೆ ಹೋಗಿ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಊಟ ಸಹ ಎಲ್ಲ ಸ್ವೀಕರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ ಬಂದಿದ್ದಾರೆ. ಅದರಿಂದ ಇವತ್ತೇನಿದೆ ಯುವಂಕ ಅವ್ರದ್ದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಎಲ್ಲ ನಮ್ಮ ಜನತೆಯಿಂದ ಕೋರ್ತಾ ಇದ್ದೇವೆ. ಮತ್ತು ಇದೇ ಥರ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಮತ್ತು ಇದೇ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ ಯಾವುದು ಡಾಕ್ಟರಾಗಿ ಒಂದು 4-6 ಜನರಿಗೆ ಸಹಾಯ ಮಾಡಲಿ ಅಂದ್ಬಿಟ್ಟು ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ತುಂಬ ಸ್ಪೆಷಲ್ಲು. ನನ್ನ ಮುದ್ದಿನ ಮಗಳಾದ ಇವಾಂಕದು ಬರ್ತಡೇ. ಸೊ ಪೂರ್ವವಾಗಿ ಅವಳು ಬರ್ತಡೇನ ನಾವು ಆಚರಿಸಿದ್ದೀವಿ. ಬೆಳಗ್ಗೆ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಆಚರಣೆ ಮಾಡಿದ್ವಿ. ಊಟ ತಿಂಡಿ ಎಲ್ಲ ಅರೇಂಜ್ ಮಾಡಿದ್ವಿ. ಸೊ ಅವಳಿಗೆ ದೇವರು
ಚಾಮುಂಡೇಶ್ವರಿ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಮನಸ್ಪೂರ್ವಕವಾಗಿ ಬೇಡ್ತೀನಿ. ಮತ್ತು ಮುದ್ದಿನ ಮಗಳು ಎಷ್ಟು ಬೇಗ ದೊಡ್ಡವಳಾದ್ಲು ಅಂತ ಗೊತ್ತಾಗಲ್ಲ. ಸೊ ಅವಳು ಮುಂದೆ ಬರೋ ದಿನಗಳಲ್ಲಿ ಅವಳು ಆಸೆ ಇಟ್ಕೊಂಡಿದ್ದಾಳೆ ಡಾಕ್ಟರ್ ಆಗಬೇಕು ಅಂತ. ದೇವರು ಅದು ನೆರವೇರಿಸಲಿ ಅಂತ ನಾನು ಆಶಿಸ್ತೇನೆ. ಎಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.